ಸೊ ಈ ಒಂದು 2 ಮರ ನೆನ್ಪಿಟ್ಕೊಳ್ಳಿ. ಇದ್ರ ಪಕ್ಕದಲ್ಲಿ ಒಂದು ಅಚ್ಚರಿ ಕಾದಿದೆ. ಈ ಒಂದು ಕೆತ್ತನೆ ಹಂಪಿಯಲ್ಲಿ ಇದೆ ಅಂತ ಗೊತ್ತಾಯಿತು. ಸೊ ಹಾಯ್ ಫ್ರೆಂಡ್ಸ್, ನಾವು 4 ಜನ ಫ್ರೆಂಡ್ಸು ಇವತ್ತು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ರೌಂಡ್ ಹಾಕೋಣ ಅಂತ ಪ್ಲ್ಯಾನ್ ಆಯಿತು, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ 14 ಕಿಲೋಮೀಟ್ರ್ ರೌಂಡ್ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ. ಇವತ್ತು ಕೆಲಸಗಳೆಲ್ಲ ಇದೆ ಇವರಿಗೋಸ್ಕರ. ಸೊ ಅದಕ್ಕೋಸ್ಕರ ನೋಡಿ, ಇವರು ಹೇಮಂತ್ ಅಂತ ನಮ್ಮ ಫ್ರೆಂಡ್ಸು, ಇವರು ಗೌತಮ್. ಯಾಕಂದರೆ ತುಂಬ ದಿವಸ ಆಯಿತು ಮೀಟ್ ಆಗಿ, ಅದಕ್ಕೆ ನೇಮ್ ಮರ್ತೋಗಿದೆ. ಮತ್ತು ಇನ್ನೊಬ್ರು ಇದ್ದಾರೆ ನೋಡಿ, ಪ್ರದೀಪ್ ಭೈ ಅಂತ. ಸೊ ನಾವು 4 ಜನ ಹೋಗ್ತಾ ಇದ್ದೀವಿ. ಬನ್ನಿ ಟೆಂಪಲ್ ಹೇಗಿದೆ ಅಂತ ನೋಡೋಣ. ಮುಂಜಾನೆ ಕೊರಿಯೋ ಚಳಿಯಲ್ಲಿ ನಾವು ಹೊರಟಿದ್ದೀವಿ ಈ ಕಾರಲ್ಲಿ. ಸೊ ಲಾಕ್ ಹಾಕಿದ್ರು, ಮತ್ತೆ ಕರೆದ್ರೆ ಅವ್ರು ಎಚ್ಚರ ಆಗ್ತಾರೆ ಅಂದ್ಬಿಟ್ಟು ಓಕೆ ನಾವು ಬೆಳಗ್ಗೆ ಬೇಗ ಬಂದ್ವಲ್ಲ, ಸೊ ಅದಕ್ಕೋಸ್ಕರ ಇವಾಗ ಹೊಟ್ಟೆ ಚುರ ಅಂತ ಇತ್ತು ಅಂತಂದೇಳಿ ನಾವು ಕೃಷ್ಣಗಿರಿಯಿಂದ ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಒಂದು ಸರವಣ ಭವನ್ ಹೋಟೆಲ್ ಇತ್ತು, ಇಲ್ಲಿ ಹಾಕಿದ್ದೀವಿ. ಸೊ ಇಲ್ಲಿ ಮಾತ್ರ ಊಟ ತುಂಬ ಚೆನ್ನಾಗಿತ್ತು. ಊಟ ಆದಮೇಲೆ ಕಾರತನ ಅಂತ ಬಂದ್ವಿ, ಬಟ್ ಇಲ್ಲಿ ಬ್ಯೂಟಿಫುಲ್ ವ್ಯೂ ಇದೆ, ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನಾವು ರೀಚ್ ಆದ್ವಿ ತಿರುವಣ್ಣಾಮಲೈಗೆ. ನೋಡಿ ರಶ್ ಹೆಂಗಿದೆ ಅಂತ ದರ್ಶನಕ್ಕೆ. ದರ್ಶನ ಮಾತ್ರ ತುಂಬ ಲೇಟ್ ಆಗ್ಬೋದು, ಬರೀ ದರ್ಶನ ಮಾಡ್ತೀವಿ ಅಷ್ಟೇ ನಾವು. ಹಾಯ್ ಫ್ರೆಂಡ್ಸ್, ಎಲ್ಲ ಕಡೆನೂ ಫುಲ್ ರಶ್ ಆಗ್ಬಿಡೈತೆ. ಇಲ್ಲೊಂದು ಕಡೆ ಪರವಾಗಿಲ್ಲ ಅನ್ನೋದು. ಇದು ಯಾವ ಕಡೆ ಅಂತ ರಾಜಗೋಪುರ ಸೈಡ್ ಕಮ್ಮಿ ಇದೆ, ಬಟ್ ಆದರೆ ಇವಾಗ ಚಪ್ಪಲಿ ಬಿಡೋಕೆ ಹೋಗ್ತಾ ಇದೀವಿ. ಅಲ್ಲಿ ಫುಲ್ ರಶ್ ಆದರೆ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಇದ್ಯಾವುದು ದಕ್ಷಿಣ ಅನ್ಸುತ್ತೆ ನಮಗೆ. ಸರಿ ಗೋಪುರ ಯಾವ್ಯಾವ ಕಡೆ ಅಂತ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಸೂರ್ಯ ನೆತ್ತಿ ಮೇಲೆ ಇರೋದ್ರಿಂದ. ಬನ್ನಿ ನೋಡೋಣ. ಆರ್ಕಿಟೆಕ್ಚರ್ ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ನೀವು ಯಾರೇ ಬರಲಿ ತಿರುವಣ್ಣಾಮಲೈಗೆ, ಸೊ ಈ ಒಂದು 2 ಮರ ನೆನ್ಪಿಟ್ಕೊಳ್ಳಿ. ಇದ್ರ ಪಕ್ಕದಲ್ಲಿ ಒಂದು ಅಚ್ಚರಿ ಕಾದಿದೆ. ಸೊ ಅದನ್ನು ಹೇಳ್ತೀನಿ ಬನ್ನಿ. ಈ ಸರ್ಕಲ್ ಏನು ನೋಡ್ತಾ ಇದ್ದೀರಾ, ಈ ಸರ್ಕಲಲ್ಲಿ ನಿಂತು ನೀವು ನೋಡಿದ್ರೆ 9 ಗೋಪುರಗಳು ಕಾಣಿಸುತ್ತೆ ನಿಮಗೆ ಅಟ್ ಎ ಟೈಮ್. ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ನನಗೆ ಕಣ್ಣಿಗೆ ಬಿದ್ದಿದ್ದೆ ಒಂದು ಕೆತ್ತನೆ. ಈ ಒಂದು ಕೆತ್ತನೆ ನನಗೆ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತು. ಆವಾಗ ಮತ್ತೆ ನೆನಪು ಮಾಡಿಕೊಂಡಾಗ ಈ ಒಂದು ಕೆತ್ತನೆ ಹಂಪಿಯಲ್ಲಿ ಇದೆ ಅಂತ ಗೊತ್ತಾಯಿತು. ಯಾಕಂದರೆ ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮತ್ತು ಈ ವಿಡಿಯೋ ಎಂಡಲ್ಲಿ ಕೂಡ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಆ್ಯಸ್ ಇಟ್ ಈಸ್ 80% ಸೇಮ್ ಇದೆ. ನೋಡಿ ಇಷ್ಟೊಂದು ಪ್ರಸಾದ, ಟೋಟಲ್ 150 ರೂಪೀಸ್. ಲೇ ನೋಡಿ, ನಾವು ಸತತ 7 ಗಂಟೆಗಳ ಕಾಲ ಒಂದು ಪರಿಶ್ರಮದಿಂದ ನಮಗೆ ದರ್ಶನ ಮುಗಿದಿದೆ. ಸೊ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನ ಮುಗಿಸಿದ್ದೀವಿ. ಸೊ ನಾವಿವಾಗ ಓಡ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಪ್ಲೇಸಲ್ಲಿ. ಬಾಯ್.